ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಮನೇಲಿ ದೀಪಾವಳಿ ಹಬ್ಬ ಅಂತಂದರೆ ಒಂದೊಂದು ರೀತಿ ಆಚರಿಸ್ತಾರೆ. ನಮ್ಮ ಮನೇಲಿ ಬಂದುಬಿಟ್ಟು ನವಮಿ ಗೌರಿ ವ್ರತ ಅಂತ ಆಚರಿಸ್ತಾರೆ. ಹಿರಿಯರು ಮಾಡ್ಕೊಂಡಿರೋ ಪದ್ಧತಿ ನಾವು ಸಹ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಮೊದಲನೇದಾಗಿ ಗಂಗೆ ಪೂಜೆ ಅಂತ ಮಾಡ್ತೀವಿ. ನಾಳೆ ಅಮಾವಾಸ್ಯೆ ಇದೆ ಅಂತಂದರೆ ಮೊದಲೇ ದಿನವೇ ಇಲ್ಲಿ ಗಂಗೆ ಪೂಜೆ ಮಾಡಿಬಿಟ್ಟು ಆ ನೀರನ್ನು ತೊಗೊಂಡ್ಬಿಟ್ಟು ನಾವು ಅಕ್ಕಿಯನ್ನು ನೆನೆಸೋ ಪದ್ಧತಿ ಇದೆ ನಮಗೆ. ಅಂದರೆ ಕಜ್ಜಾಯ ಮಾಡೋ ಅಂಥದ್ದು. ಆ ನೀರಿನಿಂದನೇ ನಾವು ಕಜ್ಜಾಯ ಮಾಡಬೇಕು. ಆದ್ದರಿಂದನೇ ಬೆಳಗ್ಗೆನೇ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ವಾರದಿಂದನೇ. ಈ ಥರ ಗಂಗೆ ಪೂಜೆ ಮಾಡ್ಕೊಂಬಂದ್ಬಿಟ್ಟು ನಾವು ಪೂಜೆಗೆ ಎಷ್ಟು ಕಜ್ಜಾಯ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದು ಗೊತ್ತೇ ಇರುತ್ತಲ್ವ. ಅದರಲ್ಲಿ ನಾನು ಇಲ್ಲಿ ಒಂದು ಸೇರಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಈ ಥರ ದೀಪ ಇಟ್ಟು ಅಲ್ಲಿ ಪೂಜೆ ಮಾಡ್ಕೊಂಬಿಟ್ಟು ಆ ನೀರು ತಂದಿರ್ತೀವಲ್ಲ ಆ ಅಕ್ಕಿನ ಇಕ್ಕಿ ಒಂದು ಸೇರು ಅಕ್ಕಿ ಹಾಕಿ ಈ ಥರ ನೆನೆಸಿಟ್ಕೊಳ್ತೀವಿ. ಇದನ್ನೇ ನಾವು ದೇವರಿಗೆ ನೈವೇದ್ಯವಾಗಿ ಇಡ್ತೀವಿ. ನಾವಿಲ್ಲಿ ಮರಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಹಿಂದಿನ ದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆನೂ ಸಹ ಮಾಡ್ಕೊಂಡಿರ್ತೀವಿ. ಇನ್ನು ನೆಕ್ಸ್ಟ್ ಡೇ ಹಬ್ಬ ಅಂತಂದರೆ ಮನೆ ಮುಂದೆ ರಂಗೋಲಿ ಇರಲೇಬೇಕಲ್ವ. ಇನ್ನು ಮಳೆ ಬರ್ತಾ ಇರುತ್ತೆ ಅಲ್ವಾ, ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಅಲಂಕಾರ ಮಾಡ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಮನೆಯವರು ಸಹ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ಬಿಡ್ತೀವಿ. ಜನ ಬರೋ ಹಾಗಿದ್ರೆ ಲೇಟ್ ಆಗಿಬಿಡುತ್ತೆ ಅಂತಂದು ಪುರೋಹಿತರು ಬರೋಕ್ಕಿಂತ ಮುಂಚೆನೇ ಈ ರೀತಿ ಸ್ಟೇಜ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ದೇವ್ರನ್ನ ಕೂರಿಸೋದಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಕಡೆ ಹಕ್ಕನೂ ಸಹ ದೀಪ ಇಡೋದಕ್ಕೆ ರಂಗೋಲಿ ಹೂವಿನಿಂದನೇ ಹಾಕೋಣ ಅಂತ ಈ ಸತಿ ಹಕ್ಕನೂ ಸಹ ಇಲ್ಲೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಒಬ್ಬರು ಬಿಡಿಸ್ಕೊಡ್ತಾ ಇದ್ದಾರೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಪೂಜೆ ಇನ್ನೊಂದು ದಿನವೂ ಪೂಜೆ ಮಾಡಿಕೊಂಡು ಹೊರಗಡೆ ಎಲ್ಲ ಹೂವು ಹಾಕಿ ಮನೆ ಮುಂದೆ ಹಬ್ಬ ಅಂತಂದರೆ ಬಾಗಿಲಿಗೆ ತೋರಣ ಹೂವು ಹಾಕ್ಬಿಟ್ರೆ ಅಲ್ವಾ ಹಬ್ಬ ಅಂತ ಚೆನ್ನಾಗಿರುತ್ತೆ. ಇನ್ನು ಪುರೋಹಿತರು ಬಂದ ತಕ್ಷಣವೇ ಫಸ್ಟು ನಮ್ಮ ಮನೆಯಲ್ಲಿ ಪುಣ್ಯಾಹ ಮಾಡ್ತಾರೆ. ಅಂದರೆ ನಮ್ಗೆ ಇವಾಗ ಯಾರಾದರೂ ತೀರೋಗಿದ್ರೆ ಏನಾದರೂ ಸೂತ್ಕ ಇದ್ದರೆ ಫಸ್ಟು ಅದನ್ನು ನಿವಾರಣೆ ಮಾಡಿ ಆಮೇಲೆ ಪೂಜೆ ಮಾಡ್ತಾರೆ. ಮೊದಲಿಂದನೂ ಇದೇ ಪುರೋಹಿತರನ್ನ ಕರೆಸೋದ್ರಿಂದ ಅವರು ಇದೇ ಥರ ಮಾಡ್ಕೊಂಬಂದಿರೋದು ನಮಗೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ಪುರೋಹಿತರೆಲ್ಲ ಬಂದು ಪುಣ್ಯಾಹ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಗಣೇಶನ ಪೂಜೆ ಮಾಡ್ತಾರೆ. ಆವಾಗ ಗಣೇಶನಿಗೆ ಅಭಿಷೇಕ ನಾವು ಪಂಚಾಮೃತ ಮಾಡಿರ್ತೀವಲ್ಲ ಅದನ್ನು ಸಹ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಈ ಪುರೋಹಿತರು. ಕಂಕಣ ಪೂಜೆ ಮತ್ತು ಅಭಿಷೇಕದ ಪೂಜೆ, ಕಳಶ ಕೂರಿಸೋದ್ರಿಂದ ಹಿಡಿದು ಅವರೇ ಬಂದು ಎಲ್ಲ ಜೋಡಿಸೋದು, ಅದಕ್ಕೆ ಅಂದರೆ ಕಳಶಕ್ಕೆ ದಾರ ಸುತ್ತೋದು, ಆ ರೀತಿ ಎಲ್ಲನೂ ನಾವು ಎಲ್ಲ ಪೂಜೆ ಕೂತ್ಕೊಂಡು ಅಂದರೆ ಈ ಪೂಜೆ ಮಾಡೋದಕ್ಕೆ ನಾವು ಬೆಳಗ್ಗೆಯಿಂದನೇ ಉಪವಾಸ ಇರ್ತೀವಿ. ಮಕ್ಕಳು ಮುಂದಕ್ಕೆ ಪಾಲಿಸ್ತಾರೆ ಇಲ್ವಾ ಗೊತ್ತಿಲ್ಲ, ಆದರೂ ಮುಂದಕ್ಕೆ ಉಪಯೋಗ ಆಗಲಿ ಅಂತ ವೀಡಿಯೋನ ಸಹ ಇಲ್ಲಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅವ್ರು ಮಾಡೋದು ಬಿಡೋದು ನಮ್ಗೆ ಗೊತ್ತಿರಲ್ವಲ್ವ. ನೋಡಿ ನಾವು ಪೂಜೆ ಬರ್ತಾ ಪಾಲಿಸ್ತಾರೆ ಇಲ್ವ. ನಾವಂತೂ ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಕಡೆಯದಾಗಿ ಅಂದರೆ ಇವಾಗ ಕಾಯಿ ಎಲ್ಲ ತಾಂಬೂಲ ಎಲ್ಲ ಇಟ್ಟು ಪೂಜೆ ಮಾಡೋದು. ಈ ಪೂಜಾರಿ ಬಂದುಬಿಟ್ಟು ಜಾಸ್ತಿ ಕಾಯಿ ಹೊಡಿಯೋದು ಆ ರೀತಿ ಎಲ್ಲ ಮಾಡೋದಿಲ್ಲ. ಕೆಲವರು ಒಂದೊಂದು ಪೂಜೆ ಮಧ್ಯನೇ ತೆಂಗಿನಕಾಯಿ ಹೊಡಿಸ್ತಾ ಇರ್ತಾರೆ. ಸಿಂಪಲ್ಲಾಗಿ ಫಸ್ಟ್ ಒಂದು ಕಡೆ ಪೂಜೆ ಮಾಡ್ಕೊಳ್ತಾ ಇರ್ತಾರೆ. ನಾವು ಬಂದ್ಬಿಟ್ಟು ಕೇದಾರನಾಥೇಶ್ವರ ವ್ರತ ಉತ್ಸವದಿಂದ ಎಲ್ಲರೂ ಕುತ್ಕೊಂಡು ಇಲ್ಲಿ ಕಥೆ ಕೇಳುವಾಗ ಇಲ್ಲೆಲ್ಲ ಕುತ್ಕೊಂಡು ಎಲ್ಲ ಕೇಳ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಜನ ಈ ಸತಿ ಕರೆದೇ ಇರಲಿಲ್ಲ. ಮಾಮೂಲಿ ಅಕ್ಕ ಮತ್ತು ಅತ್ತಿಗೆ ಇರೋದ್ರಿಂದ ಅವರೆಲ್ಲರೂ ಸಹ ಪೂಜೆಗೆ ಬಂದಿದ್ರು. ನೈಟೆಲ್ಲ ಲೇಟ್ ಆಗಿಬಿಟ್ಟು ಎಲ್ಲ ಕಳಶ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಮರ ಜೋಡಿಸಿದ್ದೀವಿ. ಆ ಮರದಲ್ಲೇ ನಾವು ಅಂದರೆ ಅಡಿಕೆಕಾಯಿ ಮತ್ತು ವೀಳ್ಯದೆಲೆ, ಚೆಂಡು ಹೂವು ಎಲ್ಲ ಒಂದು ನಂಬಿಕೆ ಪ್ರಕಾರ ಇರ್ತೀವಿ. ತುಂಬೆ ಹೂವು ಶಿವನಿಗೆ ಇಷ್ಟ ಆಗಿರೋಂತಹ ಅಂದರೆ ಕಜ್ಜಾಯ ಅವೆಲ್ಲ ನಾವು ಪೂಜೆ ಮಾಡಿಬಿಟ್ಟು ಹೋದ ವರ್ಷ ನಾವು ವಿಡಿಯೋ ಹಾಕಿದ್ದೆ ಕಜ್ಜಾಯ ಮಾಡಿರೋದು ಪ್ರೊಸೀಜರ್ ಎಲ್ಲ. ಅದಕ್ಕೆ ಈ ರೀತಿ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ನನಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮಗೆ ಮಂಗಳಾರತಿ ಎಲ್ಲ ಮಾಡ್ಕೊಂಡು ಆದಮೇಲೆ ಇನ್ನು ಕಳಶನೂ ಆಗಲೇ ಅದೇ ಟೈಮಲ್ಲೇ ಕರೆಸ್ಬಿಡ್ತಾರೆ ನಮ್ಮಲ್ಲಿ. ಅದೇ ಪೂಜೆನ ಸಹ ಈಗ ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ಕಡೆ ಒಂದೊಂದು ಸರಿ ಪೂಜೆ ಮಾಡಿ ನವಮಿ ಗೌರಿ ವ್ರತ ಅಂದರೆ ಮರದಲ್ಲೆಲ್ಲ ಇಟ್ಕೊಂಡು ಈ ಥರ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಅದನ್ನು ನೋಮ್ಲು ಅಂತ ಮಾಡ್ಕೊಂಡು ಬರ್ತಾರೆ. ಈಗೆಲ್ಲ ಈ ಕಡೆ ಟೌನಲ್ಲೆಲ್ಲ ಮಾಡೋದಿಲ್ವಲ್ಲ, ಅದಕ್ಕೆ ಪುರೋಹಿತನ ಕರೆಸ್ಕೊಂಡು ನಾವು ಈ ರೀತಿ ಮಾಡ್ತಾ ಇದ್ವಿ. ನೋಡಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ದರ್ಶನ ಬಿಟ್ಟು ನಾವು ಕಳಶ ಎಲ್ಲ ಕಲಿಸಿ ಹೋಗಿಬಿಡ್ತಾರೆ. ಇಲ್ಲೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ಇನ್ನೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಉಪವಾಸ ಇರ್ತೀವಲ್ಲ ಫಸ್ಟ್ ಅವರೆಲ್ಲ ಊಟ ಮಾಡ್ಕೊಂಡ್ಬಿಡ್ತೀವಿ. ಈಗ ಇನ್ನು ಬಂದಿದ್ದಾರೆ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ಪೂಜೆ ಆದ ತಕ್ಷಣ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡ್ರೆ ಮೆಮೊರಿ ಇರುತ್ತೆ ಅಂತಂದು ಎಲ್ಲರೂ ಸಹ ಇಲ್ಲಿ ಒಂದೊಂದು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಅತ್ತೆ, ಮಾಮ, ಅಕ್ಕ, ಭಾವ ಮತ್ತು ಹುಡುಗರು, ಇಲ್ಲಿ ಅತ್ತಿಗೆ, ಅಣ್ಣ ಎಲ್ಲರೂ ಬಂದಿದ್ರಲ್ಲ ಅವರು ಸಹ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಈಗ ಇನ್ನು ದೀಪಾವಳಿ ಅಂದರೆ ದೀಪ ಹಬ್ಬನೇ ಅಲ್ವಾ, ಎಲ್ಲರೂ ಸಹ ದೀಪ ಜೋಡಿಸ್ಕೊಂಡು ಈ ರೀತಿ ಎಲ್ಲ ಒಬ್ಬೊಬ್ಬರೇ ಒಂದೊಂದು ಥರ ಇಟ್ಕೊಂಡು ಫೋಟೋನ ಸಹ ತೆಗೆಸ್ಕೊಳ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಕಂಕಣ ಎಲ್ಲ ಕಟ್ಟಿದ್ರಲ್ವ ನೋಡಿ, ನೈಟ್ ವ್ಯೂ ಎಲ್ಲ ಇದು ಕಂಕಣ ಕಟ್ಟಿದ್ರು ಅಂತ ಹೇಳಿದ್ಮೇಲೆ ಎಲ್ಲರೂ ಈ ಥರ ಇಟ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಇನ್ನು ಪಟಾಕಿ ಎಲ್ಲ ಹಚ್ಚಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ.
ನೀವು ಯಾವ ರೀತಿ ಹಬ್ಬ ಆಚರಿಸಿರಿ ಅಂತ ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ಮಕ್ಕಳು ಸಹ ಎಲ್ಲ ಪಟಾಕಿ ಇಟ್ಟು ಎಲ್ಲ ಎಂಜಾಯ್ ಮಾಡ್ತಾ ಇದ್ರು.